ತುಂಬಾ ಜನ ಕೇಳುವಂತದ್ದು ಮತ್ತೆ ಎಲ್ಲಾ ಕಡೆ ಒಂದು ಪ್ರಶ್ನೆಗಳು, ಮೇಘನಾ ರಾಜ್ ಅವರು ಎರಡನೇ ಮದುವೆ ಆಗ್ತಾರ ಅಂತ. ಸೊ ಅದ್ರ ಬಗ್ಗೆ ಮೇಘನಾ ರಾಜ್ ಅವರ ತಂದೆ ತಾಯಿ ಕೂಡ ಉತ್ತರವನ್ನ ಕೊಡ್ತಾರೆ. ಮೇಘನಾ ರಾಜ್ ಅವ್ರಿಗೆ ಇನ್ನೂ ಕೂಡ ವಯಸ್ಸಾಗಿಲ್ಲ, ಸೊ ಅವರು ಮದುವೆನ ಆಗ್ಬೋದು, ಸೊ ಅವರಿಗೆ ಎರಡನೇ ಮದುವೆ ಅವಶ್ಯಕತೆ ಇದೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಒಂದು ಪ್ರಶ್ನೆ ಸಹ ಕೇಳಿದಂತ ಟೈಮ್ಲಿ ಉತ್ತರವನ್ನ ತಂದೆ ತಾಯಿ ಕೊಡ್ತಾರೆ. ಜೊತೆಗೆ ಫೈನಲ್ ಆಗಿ ಆಕೆಗೆ ಬಿಟ್ಟಿದ್ದು ಅವರು ಡಿಸೈಡ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಮೇಘನಾ ರಾಜ್ ಅವರಿಗೆ ಕೇಳಿದಾಗ ಚಿರು ಮೇಲೋಗಿದ್ದಾರೆ, ಚಿರು ನನ್ನನ್ನ ಬಿಟ್ಟು, ಅಂದ್ರೆ ನಾವು ಮದುವೆ ಆಗಿ 2 ವರ್ಷಕ್ಕೆ ಚಿರು ನನ್ನನ್ನ ಬಿಟ್ಟು ಹೋದ್ರು. ಸೊ ಚಿರು ಡಿಸೈಡ್ ಮಾಡಬೇಕು, ಚಿರು ಗ್ರೀನ್ ಸಿಗ್ನಲ್ ಕೊಟ್ಟಾಗ ನಾನು ಮದುವೆ ಆಗ್ತೀನಿ. ಸೊ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಇಫ್ ಇನ್ ಕೇಸ್ ನಾನು ಮದುವೆ ಆದ್ರೆ ಎಲ್ರಿಗೂ ಕೂಡ ತಿಳಿಸಿ ಮದುವೆ ಆಗುದು ಅಂತ ಕೂಡ ಮೇಘನಾ ರಾಜ್ ಅವರು ತಿಳಿಸ್ತಾರೆ, ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಈಗ ನನಗೆ ರಾಯನ್ ಇದ್ದಾನೆ, ರಾಯನೇ ಎಲ್ಲ, ರಾಯನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಕೂಡ ಸಿಗಬೇಕು, ಅದನ್ನೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಂತ ಕೂಡ ಅವರ ಒಂದು ಅನಿಸಿಕೆ ಸಹ ಆಗಿರುತ್ತೆ. ಮೇಘನಾ ರಾಜ್ ಅವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಕಂಪ್ಲೀಟ್ ನಡೀತಾ ಇದೆ, ಶೂಟಿಂಗ್ ಸೆಟ್ಗೂ ಕೂಡ ಹೋಗಿ ಬರ್ತಾರೆ, ನಟನೆ ಮಾಡ್ತಾರೆ. ಜೊತೆಗೆ ಮಗನನ್ನು ಸಹ ನೋಡ್ಕೋತಾರೆ, ಮಗನನ್ನು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಕೆಲವೊಂದಿಷ್ಟು ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ. ಮೇಘನಾ ರಾಜ್ ಅವರ ಮದುವೆ ಬಗ್ಗೆ ಸಾಕಷ್ಟು ಜನರು ಕೂಡ ಕೇಳ್ತಾನೆ ಇರ್ತಾರೆ, ಮದುವೆ ಆಗಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟೊಂದು ಕಾಳಜಿ ಮೇಘನಾ ರಾಜ್ ಅವರ ಮೇಲೆ ಇದೆ. ಜೊತೆಗೆ ಅವರ ತಂದೆ ತಾಯಿ ಸಹ ಮೇಘನಾ ರಾಜ್ ಅವರಿಗೆ ಹೇಳಿರ್ತಾರೆ ಎರಡನೇ ಮದುವೆ ಆಗುವ ಪ್ರಯತ್ನವನ್ನು ಕೂಡ ಮನಸ್ಸು ಮಾಡುವಂತ. ಆದ್ರೆ ಫೈನಲ್ ಆಗಿ ಮೇಘನಾ ರಾಜ್ ಅವರಿಗೆ ಬಿಟ್ಟಿದ್ದು. ಸೊ ಇದೆಲ್ಲವೂ ಕೂಡ ಚಿರು ಒಪ್ಪಿಗೆ ಕೊಡಬೇಕು, ಗ್ರೀನ್ ಸಿಗ್ನಲ್ ಮೇಲಿಂದ ಕಳಿಸಿದ್ರೆ ಆಗ ನಾನು ಮದುವೆ ಆಗ್ತೀನಿ ಅಂತ ಮೇಘನಾ ರಾಜ್ ಅವರು ಸಹ ಹೇಳ್ತಾರೆ. ಆದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆಯೂ ಸಹ ಮಾಡಿಲ್ವಂತೆ.